ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಿ, ಲಕ್ಷ್ಮಿ, ಇನ್ನೂ ಆಗಿಲ್ವ ಲಕ್ಷ್ಮಿ? ಎಷ್ಟೊತ್ತು? ನೆನ್ನೆ ಹೇಳಿನಿ ವಾತಾವರಣಗೆ ಎಲ್ಲ ಪೂಜೆ ಮುಗಿಸ್ಬಿಡಕಾಯ್ತದೆ, ಆಮೇಲೆ ನೋಡಕಾಯ್ತದೆ, ಆಮೇಲೆ ಅಡುಗೆ ಮಾಡ್ಕೊಂಡು ಉಣ್ಣದ ಅವತ್ತರಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸು ಅಂತ ಹ್ಞೂ ಅಂತ ಹೇಳ್ಬಿಟ್ಟು ಇನ್ನೂ ದೇವ್ರ ಕೊನೆ ಅಚ್ಚುಕಟ್ಟು ಮಾಡಿಲ್ಲ. ಇನ್ನು ಏನು ಮಾಡ್ತಾ ಇದ್ದೀನಿ ನೀನು? ಆಯ್ತು ಕಣತೆ, ಇನ್ನು ಉಪ್ಪಿಟ್ಟು ತಿರ್ದ್ಬಿಟ್ರೆ ಆಯ್ತು. ತಂಬಿಟ್ಟು ನಾನೇ ಮಾಡ್ಕೊಟ್ಟಿವ್ನಿ. ಈ ಉಪ್ಪಿಟ್ಟಿಗೆ ಈರುಳ್ಳಿ ಗಿರುಳ್ಳಿ ಎಲ್ಲ ನಾನೇ ಕುಯ್ಕೊಟ್ಟಿವ್ನಿ. ಈಗ ತಳಾರ ಆಗೋದ್ರೆ ಭಾರಿ ಕಷ್ಟ. ಎಲ್ಲ ನೀರು ಕತ್ತವ್ರೆ ಕತೆ. ಬಾ ನೀನುವೇ ಜಲ್ದಿ ದೇವ್ರ ಕೊನೆ ಅಚ್ಚುಕಟ್ಟು ಮಾಡು. ಅತ್ತೆ ನಡೀರಿ, ಬತ್ತೀನಿ. ಹುಸಿ ಹಳ್ಬಿಡ್ಲಿ ಇಳ್ಕೊಟ್ಟು ಬತ್ತೀನಿ, ನಡೀರಿ. ಸರಿ ಕಣತೆ, ಎಲ್ಲರಿಗೂ ಉಪ್ಪಿಟ್ಟನೆ ಮಾಡೀವ್ನಿ. ಉಪ್ಪಿಟ್ಟ ಎಲ್ಲರಿಗೂ ಹಾಕೊಟ್ಬಿಡ್ತೀನಿ, ತಿನ್ಕೋತಾರೆ. ಮಧ್ಯಾಹ್ನಕ್ಕೆ ಏನು ಮಾಡೋದು? ಅಯ್ಯೋ, ಮಧ್ಯಾಹ್ನಕ್ಕೆ ಯೋಚನೆ ಮಾಡೋಕ್ಕಾಯ್ತದೆ. ಬಂದೀಗ ಪೂಜೆ ಮಾಡ್ಕೊಳ್ಳೋದ, ಬೈಲಿ ಎಲ್ಲರೂ ರೆಡಿ ಮಾಡು. ಹೋಗಿವ್ನೆಲ್ಲ ಫೋನ್ಸ್ ಮಡಗಿವ್ನಿ. ಆಮೇಲೆ ಇವಳ ಕೈಲಿ ಯಾರ ಕೈಲಿ ಪಾರ್ವತಿ ಕೈಲಿ ಹೂನೆಲ್ಲ ಪೋಣಿಸಿವ್ನಿ. ಅಚ್ಚುಕಟ್ಟಾಗಿ ಚೆನ್ನಾಗಿ ಪೋಣಿಸವಳೆ. ಎಲ್ಲನೂ ಅಚ್ಚುಕಟ್ಟಾಗಿ ಮುಡಿಸ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡ್ಬಿಡೋದ. ಹೇಳ್ಬಿಡು ಕುಳ್ಳನ್ಗೂ, ನಿನ್ನ ಗಂಡನ್ಗೂ ಹೇಳು, ಅತ್ತಾಗಿತ್ತಾಗ ಹೋಗ್ಬಿಡ ಗನಗಿನ ಕಟ್ಟಾಕ್ತೀನಿ ಅಂತ. ಪೂಜೆ ಹೊತ್ತು ಕಟ್ಟಿಲ್ಲ ಇರಬೇಕು ಅಂತ ಅನ್ನು. ರಮೇಶ ಮಹೇಶನು ಕರಿಯುವೆ, ನಾನು ಕಾಣನೇ ಇಲ್ಲ ಅವರು. ಕಳ್ದಿದ್ರೆ ಕರಿಯುನಿ, ಅವ್ರನ್ನೂ ಕರಿ. ರತ್ನಿ ತರುಣು ಆಗ್ಲೇ ಕರ್ದೆ ತಕಡಿ. ಏನು ಬಂದರೋ ಬರೋಕಿಲ್ಲೋ ಗೊತ್ತಿಲ್ಲ. ಕರಿ ಅಂತೇಳಿ ಕರ್ದೀವ್ನಿ. ಯಾಕೋ ಇತ್ತೀಚೆಗೆ ಬರೋಕೆ ಒಪ್ಪಕ್ಕಿಲ್ಲ. ಹಬ್ಬ ಅದೇ ಕರಿ, ಬಂದರೆ ಬರಲಿ, ಬರ್ದೇ ಇರಲಿ. ಇನ್ನೇನು ಮಾಡೋಕ್ಕದು? ಏನು ಮಾಡೋಕ್ಕದು ನಾವು? ನಾನು ಸುಮ್ಮನೆ ಅದೇ ಕರಿ ಅಂತ ಕರ್ದೀವ್ನಿ. ಬಂದೇ ಬರಲಿ, ಬರ್ದೇ ಇರಲಿ. ಕರಿಯ ಕರ್ಮ ನಾವು ಕರ್ದೀವಿ. ಬರೋದರ್ಬ ಹೌದು, ಬರೋಕಾರ ಬರಲಿ, ಬಿಡೋಕಾರ ಬಿಡ್ಲಿ. ನಾನು ಕಾಲು ಕಟ್ಟಕ್ಕದ ನೆನೇನು ಹೇಳೀನಿ. ನೆನೆ ಬಂದಲ್ಲ ರಾತ್ರಿ, ಆಗ ವಾತಾವರಣಗೂ ಹೇಳೀನಿ, ನೀರಿಕ ಬಂದ್ಬಿಟ್ಟು ಹೇಳೀನಿ ಬನ್ನಿ ಅಂತ ಹ್ಞೂ ಅಂತ ಅಂದವ್ರೆ. ನೋಡೋದ ಏನು ಮಾಡೋರೋ ಗೊತ್ತಿಲ್ಲ. ಅವ್ರು ಬಂದೇ ಬರಲಿ, ಬರ್ದೇ ಇರಲಿ. ಉಪ್ಪಿಟ್ಟು ಅವ್ರಿಗೂ ಸೇರಿಸಿ ಮಾಡಿದೀಯಾ? ಕರೆಕ್ಟ್ ಎಲ್ಲರಿಗೂ ಮಾಡೀನಿ, ಸಾಕು ಅಲ್ವಾ? ಉಪ್ಪಿಟ್ಟು ಜಾಸ್ತಿ ಯಾರು ತಿನ್ನಕ್ಕಿಲ್ಲ, ಅದಕ್ಕೆಷ್ಟು ಮಾಡೀನಿ. ಅವ್ರಿಗೂ ಸಸಿ ಹಾಕೊಟ್ಬಿಡಣ. ತಂದ್ಬಿಟ್ಟು ಉಪ್ಪಿಟ್ಟುವೇ ಹಾಕೊಟ್ಬಿಡು. ಸರಿ ಕಂತ ತಗೊಳ್ಳಿ. ತಾಳು ಮಾಲ ನೀರು ಇಕ್ಕಂದು ಪೆನ್ಗಿನ ಉಚ್ಕೊಡ್ಬೇಕು, ಉಚ್ಕೊಟ್ಟು ಬರ್ತೀನಿ. ಏನೋ ಜಲ್ದಿ ಬೈಲಿ. ಸರಿ ನಡೀರಿ, ಬರ್ತೀನಿ. ಇಳಿಕ್ಬಿಟ್ರೆ ಆಗೋಯ್ತು ಕತೆ. ಅವ್ರ ಕೊನೆಯ ಅಚ್ಚುಕಟ್ಟಾಗಿ ರೆಡಿ ಮಾಡು. ಸರಿ ಕಣತ್ತೆ, ಮಾಡ್ತೀನಿ ಬಿಡಿ. ಎಲ್ಲವ ರೆಡಿ ಆಗದೆ, ಇನ್ನೇನು ಇಲ್ಲ. ಅದೇ ನೀರಿಕ ಬಂದಲ್ಲ, ಅದೇ ಫೋಟೋ ಗಿಟ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಮಡಗೀನಿ. ಏನೇನು ಅದು ದೇವ್ರ ಕೊನೆ ಅದಲ್ಲ, ಅಲ್ಲಿ ಬಾಗ್ಲಿಗೆ ಹೊಸಿ ಹೂವು ಹಾಕ್ಬಿಟ್ಟು ಸುಳ್ಳಸ್ಬಿಡ್ದು ಪೂಜೆ ಮಾಡೋದು ಅಷ್ಟೇ. ತತ್ತೀನಿ ಈಗ ಒಂದು ಬಾಳೆ ಎಲ್ಲ ಕುಯ್ಕೊಳ್ಳಿರಿ. ಪೂಜೆಗೆ ಮಡ್ಗಕ್ಕೆ ಸರಿ ಆಗೋದು. ತಾಳು ಹಂಗೆ ಇತ್ತಲೇ ಬಾಳೆ ಗಿಡ ಅದಲ್ಲ, ಒಂದೆಲ್ಲ ಕುಯ್ಕೊಬತ್ತೀನಿ. ಒತ್ಕಿತ್ ಮಾಡಕ್ಕೆ ಹೋಗ್ಬೇಡ. ಬೆನ್ನು ಕೊಟ್ಬಿಟ್ಟು ಒಂದು ಬಾಳೆಲ್ಲ ಕುಯ್ಕೊಬಂದ್ಬಿಡ್ತೀನಿ. ಮಾಲೂನು ಬೆನ್ನು ಕೊಟ್ಬಿಟ್ಟು ಹಾಳೆ ಗಂಟ ಕೊನೆಲ್ಲ ದೇವ್ರ ಕೊನೆಲ್ಲ ರೆಡಿ ಮಾಡ್ಕೊಂಡಿರು. ಆಮೇಲೆ ಬೈದ್ಲು ಮಾಡಿದ್ಲು ನಮ್ಮ ಅತ್ತೆ ಬೈ ಸರಿಲ್ಲ, ಕೈ ಸರಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಬೈ ಹಬ್ಬದಲ್ಲೆಲ್ಲವ ಹಿಂಗೆ ಉತ್ ಮಾಡ್ಕೊಂಡು ನಿಂತ್ಕೊತಿದ್ದೀನಿ ನೀನು. ಇಲ್ಲ ಕಟ್ ನಡೀರಿ. ತಾಳು ಒಂದು ಬಟ್ಟೆನೂ ತತ್ತೀನಿ, ಚೆನ್ನಾಗಿ ಅಳ್ಳದೆ ಇಳ್ಕ್ಬಿಡ್ತೀನಿ. ಇನ್ನು ಇಲ್ಲೇ ಒತ್ತು ಮಾಡ್ಕೊಂಡು ನಿಂತ್ಕೊಂಡ್ರೆ ಆಮೇಲೆ ಕಚ್ಚಾಗೆ ಬಂದ್ಬಿಡ್ತಾರೆ ಅತ್ತೆ ಅಂತೂ. ಕುಳ್ಳ ಎಲ್ಲವ ನೀರು ಈ ಕಡೆ ಹೋಗವ್ರೆ. ನಮ್ಮ ಮುಟ್ಟಿಯವರು ನೀರು ಇಕ್ಕ ಹೋಗವನೆ. ತಾಳು ಪೂಜೆಗೆ ಬಂದ್ಬಿಡ್ಲಿ. ಒಟ್ಟಿಗೆ ಎಲ್ಲ ಇದ್ಬಿಟ್ಟು ಪೂಜೆ ಮಾಡಿದ್ರೆ ಸರಿ ಆಯ್ತದೆ. ಏನೇನು ಅವರು ಡಿಂಕ ಮಾಡಿದ್ರೆ ಸರಿ ಆದದ. ಹೇಳ್ಬಿಡ್ತೀನಿ. ಇಲ್ಲ ಅತ್ತಾಗಿತ್ತಕ್ಕೆ ಹೋಗಿದ್ರೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ದೇವ್ರ ಕೊನೆ ರೆಡಿ ಮಾಡೋಗಂಟ ಬಂದ್ಬಿಡ್ಲಿ. ಮಗ ಮಳೆ ಏನವ ಭಾರಿ ಚೆನ್ನಾಗಿ ಕಂತ ಕೂತಿದ್ದಿ. ಏನು ಬೆಳ್ಳು ಕಂತ ಕೂತಿದ್ಯಲ್ಲ? ತುಂಬಿ ದುಕ್ಕಿದಮ್ಮ. ಮೈಸೂರು ಚಾಲ್ದು ತೋಪ್ ತಕೊಂಡು ಚೆನ್ನಾಗಿ ಉದ್ದಿ ಉದ್ದಿ ಬೆಳ್ಗಾಗಿದ್ದಾನ ನೋಡು. ಭಾರಿ ಚೆನ್ನಾಗಿ ಕಾಣ್ತಿದ್ದಿ. ಅದಕ್ಕೇನು ಬೆಳ್ಳು ಹೊಳಿತಾ ಕೂತಿದ್ಯಲ್ಲ? ಅಲ್ಲ ಬೆನ್ನು ಇಸ್ಕೊಳ್ದಾನೆ ಹಂಗೆ ಎದ್ದು ಬಂದಿದ್ಯಲ್ಲ? ಅಮ್ಮ ಕುಯ್ದಾಗಂದಾನೆ ಉತ್ಕೋತ. ಅದಕ್ಕೆ ಉದ್ದಿಸ್ಕೊಂಡು ಬಂದೆ ಕಣಮ್ಮ. ಕುಳ್ದೆ ಉಚ್ಕೊಟ್ನಾ? ಈಗ ಎಲ್ಲೋದವನು ಗೊತ್ತಿಲ್ಲ ಕಣಮ್ಮ. ಆಗ್ಲೇ ನಾನು ಅಮ್ಮ ಅಮ್ಮ ಅಂತ ಬೆನ್ನು ಉದ್ಕೊಳ್ಳೋದ ಅಂದ್ಬಿಟ್ಟು ಕಿತ್ಕೊತಿದ್ನಾ. ಅದಕ್ಕೆ ಅದೇನು ಹಂಗೆ ದನ ಹೊತ್ತಂಗೆ ಹೊತ್ಕೊತಿದ್ಯಲ್ಲ ಏನು ಅಂತ ಕೇಳ್ತು. ಅದಕ್ಕೆ ನಾನು ಬೆನ್ನು ಕಿತ್ಕೊಳ್ಳೋಕ್ಕೆ ಅಂತ ಅನ್ನಲ್ಲ. ಆಗ ಕಿತ್ಕೊಬೇದ, ಕಿವಿ ಚೊಟ್ಟೋ ಅಂತದೆ. ಇದು ಬೆನ್ನು ಬೆಂತಾನೆ ಉತ್ಕೊತೀನಿ ಅಂದ್ಬಿಟ್ಟು ಬೆನ್ನು ಉತ್ಕೊಟ್ಟು ಕಣಮ್ಮ. ಅಮ್ಮ ಎಲ್ಲ ದನ ಕಟ್ಟಕ್ಕೆ ಹೋಗಿರ್ಬೇಕು. ದನ ಕಟ್ಟಕ್ಕೆ ಹೋಗಿದ್ದಾನೆ. ನಾನು ಮಾರಂಗೆ ಉಜ್ಕೊಡ್ಬೇಕಾಯ್ತಲ್ಲ ಬೆನ್ನ. ಬೆನ್ನೆ ಉಜ್ಜಿಸ್ಕೊಳ್ಳಿಲ್ಲ ಅಂತಿದ್ದೆಲ್ಲ ಓದಿಸಲಿ. ಅದಕ್ಕೆ ತಾಳು ಉಜ್ಕೊಟ್ಟು ಬರೋದ ಅಂತಂದರೆ ನೀನು ನಾಳೆ ನಿನ್ನ ಗಂಡನ ಕೈಲಿ ಉಜ್ಜಿಸ್ಕೊ ಕೂತಿದ್ದಿ. ಸರಿ ಬೈಲಿ ಜಲ್ದಿಯಾ ಹೊಸಿಯ ನಿಮ್ಮ ಅಕ್ಕಿದ್ಕೆರು ಕೆಲಸ ಮಾಡ್ಕೊಡ್ಬೈಲಿ ಪೂಜೆ. ಅಮ್ಮ ಇದು ಇಟ್ಬಿಟ್ನ ಹಬ್ಬ ತಾನೆ ಉಣ್ಕಂಡ್ಮೇಲೆ ಇಸ್ಪಿಟ್ನ ಹಬ್ಬನೆಯ ಮತ್ತೆ ನಾವೆಲ್ಲ ಪೂಜೆ ಮಾಡ್ತಾವಿ. ಈಗ ಕಲ್ತ್ಕೊಂಡ್ರದವರು ಇಸ್ಪಿಟ್ ಆಡದ ಇತ್ತೀಚೆ ಕಲ್ತ್ಕೊಂಡ್ರದು. ಅದು ಮಾಮೂಲಿ ಪಿಚ್ಚೆ ಪಚ್ಚೆ ಹಾಡ್ಕೊಂಡಿರೋರು. ಅದೇ ಜಾಗರಣೆ ಇರಬೇಕಲ್ಲ, ನಿದ್ದೆ ಮಾಡ್ದಾನೆ ಹಂಗಿರ್ಬೇಕಲ್ಲ. ಅದಕ್ಕೆ ಟೈಮ್ ಹೋಗೋದು ಗೊತ್ತಾಗಬಾರ್ದು. ಹಂಗೆ ಇರೋಕ್ಕಾಯ್ಕಿಲ್ವಲ್ಲ, ಬೇಜಾರಾಯ್ತದಲ್ಲ. ಅದಕ್ಕೆ ಪಿಚ್ಚೆ ಗಿಚ್ಚೆ ಆಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ಆಡ್ತಾ ಇಸ್ಪಿಟ್ಗೆ ಶುರು ಮಾಡಿಬಿಟ್ರು. ಇದು ಜಾಗರಣೆ ಹಬ್ಬ. ಶಿವಂದುವೆ ಪಾರ್ವತಿದುವೆ
ಮದುವೆ ದಿವಸ ಅಂತ ಹೇಳ್ತಾರೆ ಕತೆಗಳಲ್ಲಿ. ಬೇರೆ ಬೇರೆ ಥರ ಕತೆಗಳೆಲ್ಲ ಹೇಳ್ತಾರೆ. ಅಲ್ಲ ಶಿವ ಪಾರ್ವತಿ ಮದುವೆ ದಿವಸ ಅಂತಾನು ಹೇಳ್ತಾರೆ ಕಣ್ಮಗ. ಅಮ್ಮ ಕಿವುದಮ್ಮ ಪೂಜೆಗಿದೆಲ್ಲ ಆದಮೇಲೆ ಪಿತ್ತಿಯಾದ ಪಾರ್ವತಿ ನಾನು ನವೀನು ಕರಿತೀನಿ ಹಣ್ಣನ್ನ. ಆಮೇಲೆ ಕುಲ್ಲಗಂಧ ಬಂದರೆ ಬಾವಾಗಳು. ಆಮೇಲೆ ಈಗ ಚೀತನ್ನು ಕರ್ಕೊಂಡು ಆಡದ. ಅಯ್ಯೋ ಬೈಲಿ ಪಿಚ್ಚಿಯ ಆಮೇಲೆ ಹಾಡಕ್ಕಾಯ್ತದೆ. ಈಗ ಹೋಗ್ಬಿಟ್ಟು ಪೂಜೆ ಮಾಡಿ ಬರೋದ ಬೈಲಿ ನೀನು. ಪಾರ್ವತಿ ಏನು ಮಾಡ್ತಿದ್ದಳು? ಅಮ್ಮ ಪಾರ್ವತಿ ಅಲ್ಲಿ ಮೈ ಕಕ್ಕ ಮಕ್ಕ ಬತ್ತಿದ್ದ ಬಟ್ಟೆಗಲ್ಲವ ಅದನ್ನ ಒತ್ತ ಕೂತಿತ್ತು. ಅಲ್ಲ ನೀರು ಇಕ್ಕೊಂಡು ಅಚ್ಚುಕಟ್ಟಾಗಿ ಕೂರಿಸಿದ್ರೆ ಮಗಿನ ಏಕ ಕೂತಿದ್ನ. ಕೆಲಸ ಕೊಡ್ತಾನೆ ಸಾಕು. ಪಾರ್ವತಿ ನೀರು ಇಕ್ಕಳಕ್ಕೆ ಹೋಗಿಲ್ವಾ ಓದ್ಲು? ಅಮ್ಮ ಪಾರ್ವತಿ ಅಲ್ಲೇ ನೀರು ಇಕ್ಕ ಕೂತಿದ್ಲು ಕಣಮ್ಮ. ಸರಿ ಬೈಲಿ ಬೈಲಿ ಪೂಜೆ ಮಾಡ್ಬಿಡದ ಗೊತ್ತಾಯ್ತದೆ. ಬೈಲಿ ಬಾಳೆಲ್ಲ ಕುಯ್ಕೊ ಬರಕಾಯ್ತದೆ. ಊಟ ಅದಕ್ಕನಮ್ಮ ನದಿ ಅಮ್ಮ ಮತ್ತೆ ಹೋಗ್ಕಾಯ್ತದೆ. ಅಮ್ಮ ನೀನು ಎತ್ತ ನೀರು ಇಕ್ಕಂದೆ ನೀನು? ನನಗೆ ಹೊಸಿ ಇವತ್ತಾಯ್ತಾ ನೀರು ಇಕ್ಕೊಂಡು. ಇವತ್ತು 4 ಗಂಟೆ ರಾತ್ರಿಗೆ ಎದ್ದು ಬಾಕ್ಲು ಗಿಕ್ಳಿಗೆಲ್ಲವ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ತೊಕ್ಕಿಪ್ಪೆ ಕಸೆಲ್ಲ ಗುಡಿಸಿ ಒಲೆ ಗುರಿ ಹಾಕಿ ಆಮೇಲೆ ನೀರು ಇಕ್ಕೊಂಡು ತಂಬಿಟ್ಟೆಲ್ಲ ಮಾಡಿ ಮಡ್ಗಿವ್ನಿ. ನಿಮ್ಮ ಅತ್ತೆ ಬರೀ ನೀರು ಇಕ್ಕೊಂಡು ಕೊಂಡಮಿನಿ ಅನ್ಸ್ತಾ ಕೂತಾಳೆ. ಏನು ಕೆಲಸ ಮಾಡಿಲ್ಲ. ಪಾತ್ರೆನೂ ನೀನು ಬೆಳಿ ಕೊಟ್ಟೆ. ಬಾರಿ ನಿಧಾನ ಬೈಲಿ ಆಮೇಲೆ ಮಾತಾಡಕೈತದೆ. ಲಕ್ಷ್ಮಿ ಮಂಗಳಾರತಿ ಬೆಳಗ್ಗೆ ಪೂಜೆ ಮುಗಿಸ್ಬಿಡು. ಆಮೇಲೆ ಶಿವ ಪಾರ್ವತಿ ಕತೆ ಹೇಳ್ಕೊಟ್ಟಾನಂತೆ. ಊಟ ಅದಿಯಮ್ಮ ಜಲ್ದಿ ಹೇಳು. ಪಾರ್ವತಿ ಮಗ ಒಂದೇ ಮಂದಿ ಸುತ್ತ ಬಂದಿದೀಯಾ? ಅವ ರಮೇಶನ ಕರ್ಕತ್ತು. ಅಲ್ಲ ಅವನುವೇ ಪೂಜೆಗೆ ಬರಬೇಕು ತಾನೆ. ರಮೇಶನ ಇನ್ನು ನೀರು ಇಟ್ಕೊಂಡಿರ್ತಿಲ್ವಂತೆ. ಅದಕ್ಕೆ ನೀವೇ ಮಾಡಿ ಹೋಗಿ ಅಂದ್ಬಿಟ್ಟು ಮುಗಿನ ಎತ್ಕೊಂಡು ಆಟ ಆಡ್ತಿದ್ದೇನೋ. ಪರ್ವತ ರಾಜ ಅಂದ್ಬಿಟ್ಟು ಒಬ್ಬ ರಾಜ ಇರ್ತಾನೆ. ಆ ರಾಜನ್ಗೆ ಸಕ್ಕತ್ತಾಗಿರೋ ಮಗಳಿರ್ತಾಳೆ. ಭಾರಿ ಸುಂದರವಂತೆ ರೂಪವಂತೆ ಬುದ್ಧಿವಂತೆ ಭಾರಿ ಚೆನ್ನಾಗಿರ್ತಾಳೆ. ಅವಳೆಯ ನಮ್ಮ ಪಾರ್ವತಿ. ಈ ಪಾರ್ವತಿ ಅಯ್ಯೋ ಅದಕ್ಕೆ ನಾನಲ್ಲ ಕನಕ್ಕೆ ಹೇಳ್ತಿ ಅವರು. ಓ ತೀವಪ್ಪನ ಎತ್ತಿ ಮಂಗ್ ಬಿಟ್ಟಿ ಅಂತ ಕಾಡ್ಬಿಡ ಸುಮ್ ಕೂತ್ಕೊ ನೀನು. ಸರಿ ಬುಳ್ಗಂದ ಯಾವಾಗ ನೋಡಿದ್ರು ನನ್ನೇ ಬುಳ್ಕೊಂಡ್ ಕೂತಿದ್ವಿ ನೀ ತಂದೆಗಂತ. ಅವ್ವ ಶಿವರಾತ್ರಿ ಬಂದಾಗ್ಲೆಲ್ಲ ಇದಿದ್ನೇ ಹೇಳ್ತಾ ಕೂತ್ಕೊತಿದ್ಯಲ್ಲವ್ವ. ಲೇ ವರ್ಷ ಆದ್ರೆ ಏನ್ ಕತೆ ಏನು ಬದ್ಲಾತದ? ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಕೇಳಿಸ್ಕೊಂಡ್ರೆ ಕೇಳಿಸ್ಕೊ. ಎದ್ದೋಗದಿದ್ರೆ ಎದ್ದೋಗು. ಲಕ್ಷ್ಮಿ ಕೊಟ್ಬಿಡಿ ಇವ್ರಿಗೆ ಏನೋ ಪ್ರಸಾದ ತಿನ್ಕೊಂಡು ಹೋಗ್ಲಿ. ಏನ್ ಹಂಗ ಆಡ್ತಾ ಕೂತವನೆ. ಅದೇ ಕಂಗಾಡಿರಿ ಅತ್ತೆ ಅದೇ ಗೊತ್ತಿಲ್ವಾ? ಏನೋ ಒಬ್ಬಿಡ್ ತಟ್ಟಕೇನೋ ಜ್ಞಾನ ಆಗಿದ್ದೇನೋ ಅದಕ್ಕೆ ಹಂಗ ಆಡ್ತಾವ್ರೆ. ಕುತ್ಕೊಳಕೈತಿಲ್ಲ ಮುಲು ಅಂತ ಹೇಳೋದೇನೋ. ಹಂಗೆ ಹೆತ್ ಬಾರ್ಸಾಕ್ಬಿಡ್ತೀನಿ. ಬಾರಿಸ್ತಿದ್ದೀರ ಕತೆ ನಾನು ಕಂಡೀನಿ. ಬಾಯಿ ಮುಚ್ಚಿ ಲೇ ಇದ್ರೆ ಇರೋಗ ನೋಡಿ ಹೆಸಡ್ಕ ನಡಿ ಪೂಜೆ ಗೀಜೆಲ್ಲ ಆಯ್ತಲ್ಲ. ಆಮೇಲೆ ಮಗ ಭಾರಿ ಚೆನ್ನಾಗಿರ್ತಾಳೆ. ಅದೇ ಈ ಮಗ ಹೆಣ್ಣು ಚೆನ್ನಾಗಿರ್ತದೆ. ಸಣ್ಣ ಹೆಣ್ಣು ಪರ್ವತರಾಜನ ಮಗಳು ಇರ್ತಾಳಲ್ಲ ಅವಳು ಒಂದು ಸಣ್ಣದು ಒಂದಿಷ್ಟು ಉದ್ದ ಇರ್ತದಲ್ಲ. ಆಗ್ಲೇ ಅದಕ್ಕೆ ಒಂದು ಆಸೆ ಇರ್ತದೆ. ಏನು ಅಂದರೆ ಶಿವನ್ ಮದುವೆ ಆಗಬೇಕು ಅಂತ. ಶಿವನ್ ಭಾರಿ ಭಕ್ತಿ ಅವಳು. ಸಣ್ಣದ್ರಿಂದ ಶಿವನ ಮದುವೆ ಆಗಬೇಕು ಅಂತ ಆಸೆ ಇರ್ತದೆ. ಪೂಜೆ ಮಾಡೋದು ಹಂಗೆಲ್ಲ ಮಾಡ್ತಾ ಇರ್ತದೆ. ಆಮೇಲೆ ಅವ್ರ ಅಪ್ಪ ಭಾರಿ ಇದು ಮಾಡ್ತದೆ. ಏನು ಶಿವನ ಮದುವೆ ಆಗಕ್ಕೆ ಬಿಡಬಾರ್ದು ಅಂದ್ಬಿಟ್ಟು. ಆದ್ರೂ ಅದು ಆಯ್ಕಿಲ್ಲ. ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಪಾರ್ವತಿ ಮನಸ್ಸಿಂದ ಶಿವಪ್ಪ ಅದಲ್ಲ ಅದು ಒಯ್ಕಿಲ್ಲ. ಯಾವಾಗಲೂ ಪಾರ್ವತಿ ಮನಸ್ಸಲ್ಲೇ ಇರ್ತದೆ. ಮದುವೆ ಆಗ್ಬೇಕಲ್ಲ ಶಿವನ್ನ ಅನ್ಬಿಟ್ಟು. ಅದೇ ಶಿವನ ಇರ್ತಿ ಪಾರ್ವತಿ ಇರ್ತದಲ್ಲ. ಪಾರ್ವತಿ ಶಿವನ ಸೇವೆ ಮಾಡಕ್ಕೆ ಒಂದು ದಿವಸ ಹೋಯ್ತದೆ. ಅವ್ರ ಅಪ್ಪನ ಕರ್ಕೊಂಡು ಒಪ್ಪಣೆ ತಕೊಂಡು ಶಿವ ಒಪ್ಕೋತದೆ. ಅದಕ್ಕೆ ಪೂಜೆ ಗೀಜೆ ಮಾಡೋದು ಹಂಗೆಲ್ಲ ಮಾಡ್ತದೆ. ಆಗ ಬ್ರಹ್ಮದೇವರು ಹೇಳ್ತದೆ ಮನ್ಮಥನ್ಗೆ ಅವ್ರ ಮೇಲೆ ಒಂದು ಬಾಣ ಹಾಕು. ಅಮ್ಮ ಬಾಣ ಬಿಟ್ರೆ ತತೊಯ್ಕಿಲ್ವಮ್ಮ? ಹೋಗ್ ಮಂಗಿ ನಾನು ಹೇಳಿದ್ದು ಇದು ಪ್ರೀತಿಯ ಬಾಣ. ನಿಮಗ ಅದನ್ನ ಬಾಣ ಹೊಡೆದ್ರೆ ಅದ್ರ ಮೇಲೆ ಮನ್ಸಾಗ್ಬಿಟ್ಟದಂತೆ. ಶಿವನ್ಗೆ ಪಾರ್ವತಿ ಮೇಲೆ ಆಸೆ ಉಟ್ಬಿಟ್ಟದಂತೆ ಮದುವೆ ಆಗ್ಬೇಕು ಅಂತ. ಅಂತ ಬಾಣ ಹೊಡೆಯಂದಿದ್ದು ಅಮ್ಮ. ಅಂತ ಬಾಣ ಬೇರೆ ಇದ್ವಮ್ಮ. ಈಗ ಕೇಳಿಸ್ಕೊಂಡಿಯೋ ಒಂದು 4 ತುತ್ಕನೋ ಈಗ. ತುಮ್ಮಿದು ಗಂಡ ಅಮ್ಮ ಏನು ಹೇಳ್ತಾರಿಯಪ್ಪ. ಹೇಳಕ್ಕೂ ಬುಡಕ್ಕಿಲ್ಲ ನೀನು ಕೇಳ್ಕೊಳ್ಳಕ್ಕೂ ಬುಡಕ್ಕಿಲ್ಲ. ಹಿಂಗೆ ತುಂಬಾ ತಂದೆಗಂತ ತುಂಬ ಬಾಯಿ ಮುಟ್ಕೊ ಕೂತ್ಕೊಂಡು. ಆಮೇಲೆ ಅಮ್ಮ ಏನಾಯ್ತು? ಆಮೇಲೆ ಮಗ ಇದದಲ್ಲ ಶಿವನ್ಗೆ ಕೋಪ ಬಂದ್ಬಿಡ್ತದೆ. ತಪಸ್ ಮಾಡೋಗುತ್ತಲ್ಲ ಈ ಬಾಣ ಹೊಡೆದ್ಬಿಟ್ಟಲ್ಲ ಅದಕ್ಕೆ ಕೋಪ ಬಂದ್ಬಿಟ್ಟು ಅದನ್ನ ಹಾಗೆ ಸುಟ್ಟಾಕ್ಬಿಡ್ತದೆ. ವಾ ಅದಮ್ಮ ಇನ್ನೇನು ಏನು ಮನ್ಮತ ಹಂಗೆ ಸುಟ್ಟೋಯ್ತು. ಆಮೇಲೆ ಪಾರ್ವತಿ ಗೊತ್ತಾಯ್ತು. ಸುಮ್ಮನೆ ನಾವು ಈಗ ತಪ್ಪಿಪ ಸೇರು ಮಾಡಿದ್ರೆ ಭಂಗ ಮಾಡಬಾರ್ದು. ಆಮೇಲೆ ಸುಮ್ಮನೆ ಸೋಲ್ಗಿಲಕ್ಕಿಲ್ಲ. ನಾವು ಸುಮ್ಮನೆ ಪ್ರೀತಿ ಗೀತಿ ಅನ್ಕೊ ಹೋದ್ರೆ ಶಿವ ಸೋಲಕ್ಕಿಲ್ಲ ಅಂದ್ಬಿಟ್ಟು ಕಟ್ಟಿನ ತಪಸ್ ಮಾಡ್ತಾ ಕೂತ್ಕತು ಪಾರ್ವತಿ. ಆಗ ಒಂದಿನ ಒಬ್ಬ ಋಷಿ ಬರ್ತದೆ.
ಋಷಿ ಬಂದ್ಬಿಟ್ಟು ಹೇಳ್ತದೆ ಪಾರ್ವತಿಗೆ ಬಂದ್ಬಿಟ್ಟು ಶಿವ ಸರಿಲ್ಲ, ಅವನು ಚೂರು ಸರಿಲ್ಲ, ಕಳ್ಳ ಸುಳ್ಳ, ಹಂಗೆ ಹಿಂಗೆ ಅಂತ ಏನೇನೋ ಕೆಟ್ಟಲ್ಲವ ಶಿವನ ಮೇಲೆ ಹೇಳ್ತದೆ. ಆಗ ಪಾರ್ವತಿಗೆ ಕೋಪ ಬಂದ್ಬಿಟ್ಟು ದೇವಿ ಪಾರ್ವತಿ ಮಾತೆಗೆ ಬೈದು ಬಿಡ್ತದೆ ಋಷಿಗೆ. ಹಿಂಗಂತಿದ್ದೀರಿ ಹಂಗಂತಿದ್ದೀರಿ ಅಂತ ಪಾರ್ವತಿಗೆ ಭಾರಿ ಕೋಪ ಬಂದ್ಬಿಡ್ತದೆ. ಶಿವನಂಗೆಲ್ಲ ಅಂದ್ಬಿಟ್ಟಲ್ಲ ಅಂದ್ಬಿಟ್ಟು ಚಂದ ಬೈದಾಕ್ಬಿಡ್ತದೆ. ಆಗ ಆ ಋಷಿ ನಿಜವಾದ ರೂಪಕ್ಕೆ ಬಂದ್ಬಿಡ್ತದೆ. ಆ ಋಷಿ ಬೇರೆ ಯಾರು ವೈಕಿಲ್ಲ, ಅದೇ ಶಿವ ಅದಲ್ಲ, ಶಿವನೇ ಪರೀಕ್ಷೆ ಮಾಡೋದ ಅಂದ್ಬಿಟ್ಟು ಹಂಗೆ ಬೇರೆ ಆಸೆ ಹಾಕೊಂಡು ಬಂದಿರ್ತದೆ. ಆಗ ಬಂದಿದಾಗ ಇವನ್ನ ಪಾರ್ವತಿನ ಇಷ್ಟಪಟ್ಬಿಟ್ಟು ಮದುವೆ ಆಯ್ತದೆ. ಈ ಮದುವೆ ದಿವಸವೇ ಶಿವರಾತ್ರಿ ಹಬ್ಬ. ಇರೋರು ಇವತ್ತು ಪೂರ್ತಿಯ ಉಪವಾಸ ಇರ್ತಾರೆ, ಸಂಡೆ ಮೇಲೆ ಏನಾದ್ರು ತಿಂತಾರೆ ಆಯ್ತಾ. ಆಮೇಲೆ ರಾತ್ರಿ ಹೊತ್ತು ಜಾಗರಣೆ ಇರ್ತಾರೆ, ಶಿವ ಪಾರ್ವತಿ ಪೂಜೆ ಮಾಡ್ತಾರೆ. ಹಂಗೆ ಮಾಡೋದು ಹಬ್ಬ ಆಚರಿಸೋದು. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ, ನಮ್ಮ ಕಡೆ ಹಿಂಗೆ. ಇನ್ನು ಶಿವರಾತ್ರಿ ಹಬ್ಬಕ್ಕೆ ಬೇರೆ ಬೇರೆ ತಾವು ಬೇರೆ ಬೇರೆ ಕತೆ ಹೇಳ್ತಾರೆ. ಈ ಶಿವ ಪಾರ್ವತಿ ಕತೆ ಹಿಂಗೆ ಹೇಳೋದು. ಇನ್ನೇನು ಮಗ ಇಷ್ಟ ಆಯ್ತಾ? ಕಣಮ್ಮ, ನೀನು ವರ್ಷ ಇದೇ ಕತೆ ಹೇಳ್ತಾ ಇರ್ತಿದ್ದಿ, ಆದ್ರೂ ಕೇಳಕ್ಕೊಂಥರ ಚೆನ್ನಾಗಿರ್ತದೆ ಕಣಮ್ಮ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಸಂತೋಷ, ನೆಮ್ಮದಿನೆಲ್ಲನೂ ಕೊಟ್ಟು ಕಾಪಾಡಲಿ. ಶಿವರಾತ್ರಿ ಹಬ್ಬ ನಿಮಗೆಲ್ಲ ಶುಭ ಕಾರ್ಯ ಶುಭ ದಿನ ತಂದ್ಕೊಡ್ಲಿ. ಎಲ್ಲರೂ ಖುಷಿಯಿಂದ ಇರಿ. ಇನ್ನೇನಪ್ಪ ನಿಮ್ಮ ಕಡೆ ಹೆಂಗೆ ಆಚರಿಸಿರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ ಹೆಂಗೆ ಆಚರಿಸ್ತಾ ಹಬ್ಬನ ತಪ್ಪೇ ಕಮೆಂಟ್ ಮಾಡಿ ತಿಳಿಸಿ.